ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ನಿನ್ನೆ ದಿವಸ ತತ್ವದೃಷ್ಟಿ ಗುರುವಿಗೆ ನಿವೇದಿಸಿಕೊಂಡ ವಿಚಾರವೇನೆಂದರೆ, ಈಗಾಗಲೇ ಗಂಗಾಧರ ಜಾಲಿಮಂಚಿ ಗುರುಗಳು ವಾಸ್ತವಕ್ಕೆ ನುಡಿಯಲ್ಲಿ ಬಹಳ ಸುಂದರವಾಗಿ ಹೇಳಿದ್ದಾರೆ. ನಾವು ಆನಂದ ಹೊಂದಬೇಕು ಅಂತ ಉದ್ದೇಶ ಇಟ್ಟುಕೊಂಡು ಸಾಕಷ್ಟು ಪೂಜೆ, ಪಾಠ, ತೀರ್ಥಯಾತ್ರೆ ಏನೆಲ್ಲ ಈ ಒಂದು ಶರೀರವನ್ನು ಬಳಸಿ ಕರ್ಮಗಳನ್ನು ಮಾಡಿದೆವು. ದಾನ, ಧರ್ಮ, ತೀರ್ಥಯಾತ್ರೆ, ಒಟ್ಟ ಈ ಭೌತಿಕ ಶರೀರ ಮತ್ತು ಭೌತಿಕ ವಸ್ತುಗಳು, ನೀರು, ಅಗ್ನಿ, ಮತ್ತೇನೇನದಲ್ಲ ಆಹಾರ ಪದಾರ್ಥಗಳು, ನೈವೇದ್ಯ, ದೀಪ, ಧೂಪ, ಪೂಜಾ ಅರ್ಚನೆಗಳಲ್ಲಿ ಏನೇನು ಬಳಸ್ಬೇಕೆಲ್ಲ ಮಾಡಿಕೊಂಡು ಬಹಳ ವೈಭವದ ಪೂಜೆಗಳು ಮಾಡೀವಿ, ವೈಭವದ ಯಜ್ಞ ಯಾಗಾದಿಗಳು ಮಾಡೀವಿ, ಸಾಮೂಹಿಕ ಲಿಂಗಾರ್ಚನೆ ಅಂತ ಮಾಡೀವಿ, ಓಸು ಮಂದಿ ಕುಂತು ಲಿಂಗ ಪೂಜೆ ಮಾಡ್ಕೊಂಡಿವಿ, ಕೋಟಿ ಕೋಟಿ ಬಿಲ್ವಾರ್ಚನೆಗಳು ಮಾಡೀವಿ. ಏನೆಲ್ಲ ಮಾಡಿದ್ರು ಸಹಿತ ಆ ಶುಭ ಕರ್ಮಗಳು ಏನ್ ಮಾಡ್ಲಕತ್ತವ? ನಮ್ಮ ಕಣ್ಣೆದರೆ ನಮಗೊಂದಿಷ್ಟು ಸ್ವರ್ಗ ಸುಖ ಕೊಟ್ಟು ನಾವು ಮಾಡಿದ ತಪ್ಪಿಗೆ ತಕ್ಕಂತೆ ನಮ್ಮ ಅಶುಭ ಕರ್ಮಗಳು ಒಂದಿಷ್ಟು ನರಕದ ದುಃಖ ಕೊಟ್ಟು ನಮ್ಮ ಕಣ್ಣೆದರಿಗೆ ಅವು ನಾಶ ಆಗಿ ಹೋಗ್ಲಕತ್ತವ. ನಾವು ಶುಭ ಕರ್ಮ, ಅಶುಭ ಕರ್ಮಗಳು ನಮಗೆ ಸಾಧನ ವಸ್ತುಗಳು ಅಂತ ತಿಳ್ಕೊಂಡು ಅವುಗಳನ್ನ ನಾವು ಸಾಧಿಸೀವಿ. ಆದ್ರೆ ಅವು ಶಾಶ್ವತ ಇಲ್ಲ, ವಿನಾಶಿ ಸಾಧನೆಗಳಾಗ್ಯಾವ, ವಿನಾಶಶೀಲ ಅದಾವ. ಅವು ಸುಖ ದುಃಖ ಕೊಟ್ಟ ಕ್ಷಣನೇ ಅವು ನಾಶ ಆಗಿ ಹೋಗ್ಲಕತ್ತವ. ನಾವು ಮಾಡಿದ ಸಾಧನೆ ಹಿಂಗ ನಾಶ ಆಗಿ ಹೋದ್ರೆ ಹಿಂಗ? ನಮಗ ಅವಿನಾಶಿ ಸಾಧನೆಗಳು ಬೇಕಾಗ್ಯವ. ಅದಕ್ಕೆ ನೀವು ಮತ್ತೆ ಎಲ್ಲರೇ ಕರ್ಮ ಉಪಾಸನೆಗಳನ್ನ ಏನಾದರೂ ಮಾಡ್ರಿ ಅಂತ ಹೇಳಿದ್ರಿ ಅಂತಂದ್ರ ನಾವು ಅಂತಾವ್ ಮಾಡಂಗಿಲ್ಲ. ಯಾಕಂದ್ರ ಅವು ನಮ್ಗ ಇನ್ನೊಂದಿಷ್ಟು ಲೌಕಿಕ ಬಂಧನದಲ್ಲಿ ಕಟ್ಟಿ ಹಾಕ್ತಾ ಇವೆ. ಮತ್ತೆ ಉಪಾಸನೆಗಳು ನಾವು ಧ್ಯಾನ, ಜಪ, ತಪಾದಿ ಏನ್ ಮಾಡೀವಿ, ಅವು ಏನ್ ಮಾಡ್ಲಕತ್ತವ? ಮನಸ್ಸಿಗೆ ಒಂದಿಷ್ಟು ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಮತ್ತೆ ನಾಶ ಆಗಿ ಹೋಗ್ಲಕತ್ತವ. ನಾವೆಷ್ಟು ಧ್ಯಾನ ಮಾಡಿ ಉಪಾಸನೆಯ ಫಲಗಳನ್ನ ಸಕಾಮ ಕರ್ಮ, ಸಕಾಮ ಉಪಾಸನೆ, ನಿಷ್ಕಾಮಕ್ಕೆ ಹೋಗಿಲ್ಲ ಅವ್ರು. ಇನ್ನ ಗುರುಗಳು ಹೇಳಿದ್ಮೇಲೆ ನಿಷ್ಕಾಮ ಹೋಗ್ತಾರೆ. ಇವರೆಲ್ಲ ಸಕಾಮ ಮಾಡಿದವರು ಇವರು. ಹಿಂಗಾಗಿ ಶಾಂತಿ, ನೆಮ್ಮದಿ, ಆನಂದ ಕೊಟ್ಟು ಅವು ನಾಶ ಆಗಿ ಹೋಗ್ಲಕತ್ತವ. ಮನಸ್ಲಿಂತ ಮಾಡಿದ ಸಾಧನೆಗಳು ಮನಸ್ಸಿಗೆ ಒಂದಿಷ್ಟು ಒಳ್ಳೇದು ಮಾಡಿ ಹೋಗ್ಲಕತ್ತವ. ಶರೀರದಿಂದ ಮಾಡಿದ ಸಾಧನೆಗಳು ಶರೀರಕ್ಕೆ ಒಂದಿಷ್ಟು ಒಳ್ಳೇದು ಮಾಡಿ ಅವು ನಾಶ ಆಗಿ ಹೋಗ್ಲಕತ್ತವ. ಈ ತರ ಹೋಗಿದ್ದಕ್ಕೆ ನಮ್ಗೇನಾಗ್ಲಕತ್ತದ? ದುಃಖ ಆಗ್ಲಕತ್ತದ. ಇದು ಹಿಂಗೆ ನಾವ್ ಎಷ್ಟೊತ್ತು ಕರ್ಮ ಮಾಡ್ಕೊತ ಹೋಗ್ಬೇಕು, ಇವು ಹಿಂಗೆ ಎಷ್ಟಂತ ಅನುಭವಿಸ್ಬೇಕು, ಇವು ಹಿಂಗೆ ಎಷ್ಟಂತ ನಾಶ ಹಾಕೋತ ಹೋಗ್ತಾವ. ನಮ್ಗೆ ಅವಿನಾಶಿ ಆದಂಥದ್ದು ಮತ್ತು ಶಾಶ್ವತವಾದಂತ ಸುಖ ಕೊಡಂಥದ್ದು, ಶಾಶ್ವತವಾದ ದುಃಖ ನಿವೃತ್ತಿ ಆಗಂಥದ್ದು ನಮಗ ಕೊಡಪ್ಪ. ಧ್ಯಾನ, ಜಪ, ತಪ ಮಾಡೋದ್ರಿಂದ ಒಂದಿಷ್ಟು ಆಗಿನ ಸಮಯಕ್ಕ ಒಂದಿಷ್ಟು ಚಿಂತೆ, ದುಃಖ ದೂರ ಆಗ್ತವ. ಮತ್ತೆ ನಾವು ಧ್ಯಾನದಿಂದ ಹೊರಗೆ ಬಂದ ಕೂಡ್ಲೇನೆ ಮತ್ತೆ ಅವು ಬಂದು ನಮಗ ಅಟ್ಯಾಕ್ ಮಾಡ್ಲಕತ್ತವ. ಹೀಗಾಗಿ ನಮಗ ಶಾಶ್ವತವಾದಂತ ದುಃಖ ನಿವೃತ್ತಿ, ಶಾಶ್ವತವಾದಂತ ಪರಮಾನಂದ ಪ್ರಾಪ್ತಿ ರೂಪ ಅವಿನಾಶಿಯಾದ ಸಾಧನೆಯನ್ನ ಕೊಡು ಗುರುವೇ ಅಂತ ಕೇಳಕತ್ತಾರ. ಕೇಳಿದಾಗ ಮುಂದೆ ದೋಹಾ ಇದೇನು ವಿಚಾರ, ಸಾಗರ, 4ನೇ ತರಂಗ, ಉತ್ತಮ ಅಧಿಕಾರಿಯಾದಂತ
ತತ್ವದೃಷ್ಟಿಗೆ ಉಪದೇಶ, ಮತ್ತೆ 113ನೇ ವಿಷಯಾಂಕ, 113ನೇ ವಿಷಯಾಂಕದೊಳಗ ಗುರುಗಳು ಕರೆದು ಶಿಷ್ಯರಿಗೆ ವಿಚಾರಿಸಿ ತಮ್ಮ ಕರುಣಾದೃಷ್ಟಿಯನ್ನ ಹರಿಸಿ ಶಿಷ್ಯರಿಗೆ ಒಂದು ಅಭಯ ನೀಡ್ತಾರೆ. ಯಾಕೆ ಬಂದಿರಿ, ಏನು ಅಂತ. ನಾವು ಈ ರೀತಿ ಅಜ್ಞಾನಿಗಳಿದ್ದೀವಿ, ನಮ್ಗೆ ಆಧ್ಯಾತ್ಮಿಕ ಸಾಧನೆಯ ಮಾರ್ಗದಲ್ಲಿ ಹೊಸದಾಗಿದ್ದೀವಿ, ಅದಕ್ಕೆ ದಯವಿಟ್ಟು ನಮ್ಗೆ ನೀವು ಜ್ಞಾನ ಕೊಡಬೇಕು ಅಂತ ಕೇಳಿದಾಗ ನಾನು ನಿಮಗೆ ಏನೂ ಡೌಟ್ ಇರಲಾರ್ದಂಥದ್ದು ಬಹಳ ಒಂದು ಪರಮಾನಂದ ಉಂಟಾಗಂತ ಜ್ಞಾನ ಕೊಡ್ತೀನಿ, ಒಂಚೂರು ಸಂಶಯ ಉಳಿಲಾರ್ದಂಗೆ ನಿಮ್ಗೆಲ್ಲ ಚಂದ ತಿಳಿಸಿ ಹೇಳ್ತೀನಿ ಬರ್ರಿ ಅಂತೇಳಿ ಗುರುಗಳು ಕರೆದು ಅದೇ 113ನೇ ಗುರುಕಾರುಣ್ಯದ ಚಿಂತನೆ ಮುಂದೆ ನಡೆದಿದೆ. ಇವತ್ತ 29ನೇ ದೋಹಾ. ಏನಂತಾರ 29ನೇ ದೋಹದಾಗ, ಪುನಿ ಚಾಹತ ಹಮ ಪರಮಾನಂದ. ನಮ್ಗ ಈ ಕರ್ಮ ಉಪಾಸನೆಗಳ ಬೇಡಪ್ಪ, ನಮಗೇನ್ ಬೇಕಾಗ್ಯದ. ಪುನಿ ಅಂದ್ರೆ ಮತ್ತೆ, ಪುನಿ ಚಾಹತ ನಾಹಮ ಪರಮಾನಂದ. ನಮ್ಗೇನ್ ಬೇಕಾಗ್ಯದ? ಪರಮಾನಂದ ಅಂದ್ರೆ ಮೋಕ್ಷ ಸುಖ ನಮಗ್ ಬೇಕಾಗ್ಯದ. ತಾಪೋ ಕಹೋ ಉಪಾಯ ಸುಚಂದ. ಅಂತದೊಂದು ನಮಗೆ ಉಪಾಯವನ್ನ, ಮೋಕ್ಷ ಸಾಧನೆಯನ್ನ ಸುಚಂದ ಅಂತಂದ್ರ ಮನಸ್ಸಿಗೆ ಇಳಿಸಂಗ, ಮನಸ್ಸಿಗೆ ಖುಷಿ ಆಗಂಗ, ಆನಂದ ಆಗಂಗ ನಮ್ಗ ಒಂದು ಮೋಕ್ಷದ ಉಪಾಯ ತಿಳಿಸು ಗುರುವೇ ಅಂತ. ಸುಚಂದ. ಜಬ್ ಕಿರಪಾ ಕರಿ ಕಹಿ ಹೌ ತಾತ. ಜಬ್ ಕಿರಪಾ ಕರಿ ಕಹಿ ಹೋ ತಾತ ಅಂದ್ರೆ ನೀವು ಯಾವಾಗ ಅನುಗ್ರಹ ಮಾಡಿ ಹೇಳುವಿರೋ, ಹೀಗೆ ಹೇಳ್ರಿ ಅಂತೇಳಿ ಟೆನ್ಷನ್ ಮಾಡೋದಿಲ್ಲ ಗುರುಗಳಿಗೆ. ನೀವು ಯಾವಾಗ ಹೇಳ್ತೀರಿ ತಬ್ಬು ವೈ ಹಮ್ ರೇ ಕುಶಲತಾ, ಆವಾಗ ನಮಗೆ ಮೋಕ್ಷ ಪ್ರಾಪ್ತಿ ಆಗ್ತದ ಅಂತ ನಮಗೆ ಗೊತ್ತದ. ಈ ಗುರುವಾಕ್ಯದಿಂದಲೇ, ಗುರುವಿನ ವಾಕ್ಯದಿಂದ ಯಾವಾಗ ನಮಗ ಈ ಬ್ರಹ್ಮಜ್ಞಾನ ಅನುಗ್ರಹ ಆಗ್ತದ, ಆವಾಗ ನಮಗೆ ಮೋಕ್ಷ ಪ್ರಾಪ್ತಿ ಆಗ್ತದ. ತಬ್ಬು ವೈ ಹಮ್ ರೇ ಕುಶಲತಾ ಅಂದ್ರೆ ನಮಗ ಈ ರೀತಿಯಾದಂತ ಪರಮಾನಂದ ಪ್ರಾಪ್ತಿಯಾಗಿ ಸರ್ವ ದುಃಖ ನಿವೃತ್ತಿ ಆಗ್ತದ. ಗುರುವಾಕ್ಯದಿಂದಲೇ ಇದು ಸಾಧ್ಯ ಅಂತ ಹೇಳಿ ನಮಗೆ ಗೊತ್ತಾಗ್ಯದ. ನಾವು ಪರಮಾನಂದವನ್ನ ಬಯಸುತ್ತಿದ್ದೇವೆ. ಜನನ ಮರಣ ದುಃಖದ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ, ಈ ರೀತಿಯಾಗಿ ನಮ್ಮಲ್ಲಿ ಏನದ 2 ಇಚ್ಛೆಗಳದವ. ಏನ್ ಬೇಕಾಗ್ಯದಪ್ಪ ಅಂತ ಗುರುಗಳು ನಿಮಗೆ ಯಾರ್ಯಾರ ಕರೆದು ಕೇಳಿದ್ರಂತಂದ್ರೆ, ನಮಗೆ ಪರಮಾನಂದ ರೂಪವಾದಂತ ಮತ್ತು ಇನ್ನೆಂಥದ್ದು ದುಃಖ ನಿವೃತ್ತಿ ರೂಪವಾದಂತ ಶಾಶ್ವತವಾದಂತ ಮೋಕ್ಷದ ಸ್ಥಿತಿ ಬೇಕಾಗ್ಯದ ನಮಗ. ಅಂಥದ್ದೊಂದು ಜ್ಞಾನ ಹೇಳಿಕೊಡ್ರಿ ಅಂತ ಹೇಳ್ಬೇಕು ಗುರುಗಳಿಗೆ. ಕೇಳೋ ರೀತಿ ಏನ್ ಬೇಡಬೇಕು ಗುರುಗಳಿಗೆ ಅಂದ್ರ, ಮದುವೆ ಆಗಿಲ್ಲ ನಂಗೆ ಮದುವೆ ಮಾಡಬೇಕು, ಹೆಣ್ಣು ಸಿಕ್ಕಿಲ್ಲ ಹೆಣ್ಣು ಬೇಕು, ಗಂಡು ಸಿಕ್ಕಿಲ್ಲ ಗಂಡು ಬೇಕು, ಮಕ್ಕಳಾಗಿಲ್ಲ ಮಕ್ಕಳು ಬೇಕು, ರೊಕ್ಕಿಲ್ಲ ರೊಕ್ಕ ಬೇಕು, ಇವೆಲ್ಲ ಕೇಳ್ಬೇಕಾ ಕೇಳಬಾರ್ದು? ಗುರುಗಳಿಗೆ ಕೇಳ್ಬೇಕಾ ಕೇಳಬಾರ್ದ್ರಿ? ಇವೇ ನಿಮ್ಗೆಲ್ಲ ಕನ್ಫ್ಯೂಸ್ ಇರೋವು. ಕೇಳಬೇಕು ಗುರುಗಳ ಹತ್ರ, ದೊಡ್ಡವರಂತ ಯಾರಿರ್ತಾರೋ ಅವ್ರ ಹತ್ರ ಕೇಳಬೇಕು. ನಮ್ಗ 2 ಅದಾವ ಜೀವನದಲ್ಲಿ ಲಕ್ಷ್ಯ. ಒಂದು ಇಹದಲ್ಲಿ ಭೋಗ, ಪರದಲ್ಲಿ ಮೋಕ್ಷ. ಇಹದಲ್ಲಿ ಭೋಗ, ಪರದಲ್ಲಿ ಮೋಕ್ಷ. ಸಂಸಾರದಲ್ಲಿ ಭೋಗನೂ ಬೇಕು, ಆಧ್ಯಾತ್ಮಿಕ ಸಾಧನೆಯಲ್ಲಿ ಮೋಕ್ಷನೂ ಬೇಕು. 2 ಅದಾವ ನಮ್ಮ ಆಸೆ. ತಪ್ಪೇನು? ಆದರೆ ಯಾವಾಗ ತಪ್ಪಾಗ್ತದಂದ್ರ, ಈ ಕಡೆ ಆಧ್ಯಾತ್ಮಿಕ ಚಿಂತನೆ, ಆಧ್ಯಾತ್ಮಿಕವಾಗಿ ಮೋಕ್ಷ ಸಾಧನೆ, ಈ ಕಡೆ ಏನೇನು ಗಂಧ ಇರ್ಲಾರ್ದೆ
ಗೊತ್ತಿರ್ಲಾರ್ದೆ, ಗೊತ್ತಿದ್ರೂ ಗೊತ್ತಿರ್ಲಾರ್ದಂಗ ಅದನ್ನ ಮೂಲೆಗೆ ಬಿಸಾಕಿ ಕೇವಲ ಲೌಕಿಕ ಭೋಗಗಳನ್ನ ಕೊಟ್ಟು ಗುರುವಿನಲ್ಲಿ ಪ್ರಾರ್ಥನೆ ಮಾಡ್ತಾರಲ್ಲ, ಅದು ತಪ್ಪು. ಕೇಳೋದು ತಪ್ಪಲ್ಲ, ಇದನ್ನು ಮಾಡ್ಕೋತ ಅದು ಕೇಳಬೇಕು. ಯಾವ ಮಹಾತ್ಮರು ಸೀದಾ ಹುಟ್ಟಿಲ್ಲ. ಯಾವುದೇ ಪುರಾಣದ ಹಚ್ಚಿರಿ ಅವ್ರಿಗೆ ಮಕ್ಕಳಾಗಿದ್ದಿಲ್ಲ. 12 ವರ್ಷ 15 ವರ್ಷ ಆದ ಮೇಲೆ ಗುರುವಿನ ಕೃಪೆಯಿಂದ ಅವ್ರಿಗೊಂದು ಮಗು ಆಯ್ತು ಅಂತೇಳಿ ಪುರಾಣಗಳು ಚಾಲು ಆಗ್ತಾವ. ಸಾಧನೆಯಲ್ಲಿ ನಿರತರಾಗಿ ಅಷ್ಟೊಂದು ಆಯುಷ್ಯ ಅವರು ಕಳೆದ ಮೇಲೆ ಆವಾಗ ಅವ್ರಿಗೆ ಸಂತಾನ ಪ್ರಾಪ್ತಿಯ ಇಚ್ಛೆ ಆದಾಗ, ಆವಾಗ ಗುರುಗಳಿಗೆ ಕೇಳಿದಾಗ ಆಯ್ತು ಅಂತೇಳಿ ಗುರುಗಳವ್ರಿಗೆ ಆಶೀರ್ವಾದ ಮಾಡಿ. ಈಗ ಸಂತಾನ ಪ್ರಾಪ್ತಿ ಇಚ್ಛೆ ಆಗ್ಬೇಕಂದ್ರೆ ಎಂಥದ್ದು? ನಾನು ಜಗತ್ತಿಗೆ ಉತ್ತಮ ಸಂತಾನ ಕೊಡಬೇಕು ಅಂತ ಇಚ್ಛೆ ಪಟ್ಟು ಸಂತಾನ ಪ್ರಾಪ್ತಿ, ಸುಮ್ಮನೆ ಏನೋ ಒಂದು ಮಾಡಿ ಪ್ರಾಣಿಗಳಿಗತ್ಲೆ ಬದುಕು ಮಾಡಿಕೆ ಸಿಕ್ಕಂಗೆ ಹಾಡೋದು, ಜಗತ್ತಿಗೆ ಮೂಲ ಮಾಡೋದು ಅದು ಸಂತಾನ ಅಲ್ಲದು. ಅನಿಷ್ಟ ಸಂತಾನ, ದುಷ್ಟ ಸಂತಾನ ಅಂತಾರ. ಮದುವೆ ಮಾಡ್ಕೊಂಡ ಮೇಲೆ ಜಗತ್ತಿಗೆ ಎದಕ್ ಮದುವೆ ಮಾಡ್ಕೊಂಡಿರಿ ಅಂದ್ರೆ ಜಗತ್ತಿಗೆ ಉತ್ತಮ ಸಂತಾನ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮದುವೆ ಮಾಡಿ. ಅದ್ರ ಕಡೆ ಲಕ್ಷ್ಯನೇ ಇಲ್ಲ, ಬರೀ ಮಜಾ ಮಾಡೋದ್ರ ಕಡೆ ಮದುವೆ ಮಾಡ್ಕೊತೀವಿ. ಮಜಾ ಮಾಡ್ಲಕ್ ಮದುವೆ ಮಾಡ್ಕೊಂಡಿವಿ ಅಂತ ತಿಳ್ಕೊಂಬಿಟ್ರಿ, ಅದಲ್ಲ, ಹಂಗಲ್ಲ. ಜಗತ್ತಿಗೆ ಉತ್ತಮ ಸಂತಾನ ಕೊಡೋದಕ್ಕ ನಾವು ಮದುವೆ ಮಾಡ್ಕೊತೀವಿ ಅಂತ ಹಿಂಗಿರ್ತದ. ಈಗೇನಪ್ಪ ಅಂತಂದ್ರೆ ಇಲ್ಲಿ ಗುರುಗಳ ಹತ್ರ ಈ ಪರದಲ್ಲಿ ಮೋಕ್ಷವನ್ನ ಲಕ್ಷ್ಯದಲ್ಲಿಟ್ಟುಕೊಂಡು ಇಹದಲ್ಲಿನ ಭೋಗಗಳನ್ನ ಕುರಿತು ಪ್ರಾರ್ಥನೆ ಮಾಡಬೇಕು. ಅದನ್ನು ಬಿಟ್ಟು ಪರದ ಮೋಕ್ಷವನ್ನ ಬಿಸಾಕಿ ಅಲ್ಲಿ ಎಷ್ಟದವ ಪುರುಷಾರ್ಥಗಳು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಇದರಿಂದ ಚಾಲು ಆಗ್ಯದ ನಮ್ಮ ಪಾಠ. ಉಪೋದ್ಘಾತ ಎಂದರೇನು ಅಂತೇಳಿ ನೀವು ಧರ್ಮ, ಶುಭಾಶುಭ ಕರ್ಮಗಳು ಏನ್ ಮಾಡ್ತಿರಲ್ಲ, ಆ ಎಲ್ಲಾ ಕರ್ಮಗಳು ಏನನ್ನು ಲಕ್ಷ್ಯದಲ್ಲಿ ಇಟ್ಕೊಂಡು ಮಾಡಬೇಕು? ಕೊನೆಯ ಪುರುಷಾರ್ಥ ಯಾವ್ದದ? 4ರಾಗ ಧರ್ಮ, ಅರ್ಥ, ಕಾಮ, ಮೋಕ್ಷ. ಮೋಕ್ಷವನ್ನ ಲಕ್ಷ್ಯದಾಗಿಟ್ಟುಕೊಂಡು ನೀವು ಧರ್ಮಾತ್ಮರಾಗಬೇಕು. ಶುಭಾಶುಭ ಕರ್ಮಗಳನ್ನ ಮಾಡ್ತಾ ಮಾಡ್ತಾ ಲಕ್ಷ್ಯ ಎಲ್ಲಿರ್ಬೇಕು? ಮೋಕ್ಷದ ಕಡೆ ಇರ್ಬೇಕು. ಮಾತು, ಕೃತಿ, ಆಲೋಚನೆಗಳೆಲ್ಲ ನೀವು ಕಾಯ, ವಾಚ, ಮನಸ್ಸ ಏನೇನು ಮಾಡ್ತಿರ್ತೀರಿ ಆ ಎಲ್ಲ ಕ್ರಿಯೆಗಳು ಯಾವುದನ್ನ ಲಕ್ಷ್ಯದಲ್ಲಿ ಇಟ್ಕೊಂಡು ಮಾಡಬೇಕು? ಮೋಕ್ಷವನ್ನ ಲಕ್ಷ್ಯದಲ್ಲಿ ಇಟ್ಕೊಂಡು ಮಾಡಬೇಕು. ಎರಡನೇದ್ದು ಅರ್ಥ ಅಂತೇನದಲ್ಲ, ಈ ಜಗತ್ತಿಗೆ ಬಂದ ಮೇಲೆ ಜ್ಞಾನ ಸಂಪಾದನೆ ಮಾಡ್ಕೊಳ್ಳೋದು ಅರ್ಥ ಮಾಡೋದು, ಅದನ್ನು ಮತ್ತೆ ಇನ್ನ ಒಂದು ಅರ್ಥದ ಬೆಲೆ ಏನದ? ಈ ಜಗತ್ತಿನೊಳಗ ಸಂಪತ್ತು, ಸಂಬಂಧಗಳ ಸಂಪಾದನೆ. ಸಂಪತ್ತಿಂದಲೂ ಇದೇನದ? ಸಂಪಾದನೆ. ಸಂಬಂಧಗಳದ್ದು ಸಂಪಾದನೆ ಮತ್ತು ಜ್ಞಾನದ್ದು ಸಂಪಾದನೆ. ಈ ಎಲ್ಲ ವಸ್ತು ಎಂತ ಲಕ್ಷ್ಯ ಇಟ್ಕೊಂಡಿರ್ಬೇಕು? ಯಾಕಡೆ ಲಕ್ಷ್ಯ ಇರ್ಬೇಕು ನಿಮಗ? ಅರ್ಥ ಸಂಪಾದನೆಯಲ್ಲಿ. ಅರ್ಥ ಅಂದ್ರೆ ಬರೇ ಬ್ರಹ್ಮಜ್ಞಾನದ ಅರ್ಥ ಮಾಡ್ಕೊಂಡಕ್ಕೆ ನಾಳೆ ಮಗಳ ಮದುವೆ ಬಂದ ಟೈಮ್ನೊಳಗ ನಮ್ಮಲ್ಲಿ ಅರ್ಥ ಬಾಳ ಅದರಿ, ಬರ್ರಿ ನಿಮ್ಗ ಉಪೋದ್ಘಾತ ಹೇಳ್ತೀನಿ, ಮತ್ತೆ ಗುರು ಕೃಪೆ, ವೇದ ಕೃಪೆ ಇವೆಲ್ಲ ಹೇಳ್ತೀನಿ ಬರ್ರಿ. ಕೃಪಾ ಚತುಷ್ಟಯ ಅಂದ್ರೆ ಎಳೆಯಕ್ಕೆ ಹೇಳ್ತೇನೆ. ನಿನ್ನಂತ ಮಗಳಿಗೆ ನಾವು ಮದುವೆ ಮಾಡ್ಕೊಳ್ಳೋದಂತ ನಾವು ಅವನಿಗೆ ಏನೇನ್ ಬೇಕು ಅದಕ್ಕೆ ತಕ್ಕಂತೆ ನಮ್ ತಯಾರಿ ಇರ್ಬೇಕಿಲ್ಲ. ಅಡದಿವಿ ಅಂದ್ಮೇಲೆ ಬರೀ ಬ್ರಹ್ಮಜ್ಞಾನದ ಅರ್ಥ ತಗೊಂಡು ಏನ್ ಮಾಡ್ತೇವೆ? ಹೀಗಾಗಿ ಜಗತ್ತಿನೊಳಗೆ ಸಂಪತ್ತು, ಸಂಬಂಧ ಮತ್ತು ಬ್ರಹ್ಮಜ್ಞಾನದ ಅರ್ಥ ಇವೆಲ್ಲನೂ ಸಂಪಾದನೆ ಮಾಡಬೇಕಾದ್ರೆ ಲಕ್ಷ್ಯ ಎಲ್ಲಿರ್ಬೇಕು? ಸಂಪಾದನೆ ಮಾಡುವಲ್ಲಿ. ಅದಕ್ಕೇನಂದ್ರು ಬಸವಾದಿ ಶರಣರು? ಈ ಅರ್ಥಕ್ಕೆ ಏನಂದ್ರು? ಕಾಯಕ ಅಂದ್ರು. ಮತ್ತಿನ್ನೇನಿಲ್ಲ. ಕಾಯಕ ಅಂದ್ರೆ ಹೌ ಟು ಅರ್ನ್, ಯಾವ ರೀತಿ ಸಂಪಾದನೆ ಮಾಡಬೇಕು. ಸತ್ಯ ಶುದ್ಧ ಕಾಯಕ ಮಾಡಬೇಕು.
ಬಂದ ದ್ರವ್ಯವನ್ನ ಗುರುಲಿಂಗ ಜಂಗಮರಿಗೆ ನೀಡಬೇಕು. ಅದರ ಒಪ್ಪುದ ಮಿಕ್ಕಿದ ಅವರು ದಾಸೋಹ ಆದ್ಮೇಲೆ ಉಳಿದದ್ದು ಉಂಡು ನಾವು ಬ್ರಹ್ಮಜ್ಞಾನದಲ್ಲಿ ಮುಳುಗಿ ಸತ್ಸಂಗದ ವಿಚಾರಗಳನ್ನ ಕೇಳಬೇಕು. ಆಮೇಲೆ ಭಾಷೆಗಳನ್ನ ಕಲಿತು ಕನ್ನಡ ಭಾಷೆಯನ್ನ ಕಲಿತು ವಚನಗಳನ್ನ ಮರಿಬೇಕು. ಇದೇ ನಿತ್ಯ ಜೀವನ. ಅವರು ಬಸವಾದಿ ಶರಣರು ನಿತ್ಯ ಜೀವನ ಭಿನ್ನ ವಚನಗಳು ಬರ್ತಾರ. ಆ ವಚನ ಬರೆದವ್ರು ನಮ್ ಕನ್ನಡ ಭಾಷೆದವ್ರು ಇಲ್ಲ, ಅವ್ರು ಬೇರೆ ಬೇರೆ ಭಾಷೆದವ್ರು ಬಂದಾರ, ಬೇರೆ ಬೇರೆ ಅಕ್ಷರ ಬರಿಲಾರ್ದವ್ರು ಬಂದಾರ, ಓದ್ಲಾರ್ದವ್ರು ಬರಿಲಾರ್ದವ್ರು ಅಂತವ್ರು ಎಲ್ಲರಿಗೂ ಕನ್ನಡ ಭಾಷೆ ಕಲಿಸ್ಯಾರ. ಬಸವಣ್ಣವ್ರು ಮಾಡಿದಂತ ಕೆಲಸ ಯಾರು ಮಾಡಿಲ್ಲ. ಬೇರೆ ಬೇರೆ ಭಾಷೆದವ್ರಿಗೆಲ್ಲ ಕರೆಸಿ ಅವ್ರವ್ರ ಭಾಷೆದಾಗೆ ವಚನ ಬರೀಬೇಕು ಬಿಟ್ಟಿಲ್ಲ. ಅವರಿಗೆ ಕನ್ನಡದಾಗ ಕಲಿಸ್ಯಾರ. ಮೊದಲು ಅವ್ರು ಕನ್ನಡ ಸಬ್ಜೆಕ್ಟ್ ಕಲಿಸಿ, ಕನ್ನಡ ವ್ಯಾಕರಣ ಕಲಿಸಿ, ಕನ್ನಡ ಭಾಷೆ ಕಲಿಸಿ ಅವ್ರಿಗೆ ಕನ್ನಡದಾಗ ವಚನ. ಈ ಮರಾಠಿ ಸಿದ್ದರಾಮ ಮರಾಠಿ ಹೇಳ್ದ ಇಲ್ಲ, ಅವ ಬಂದು ಕನ್ನಡದಾಗ ಬರ್ದಾನ. ಏನ್ ಮರಾಠಿಯಾಗ ಬರ್ದಾನ? ತೆಲುಗು ಬೊಮ್ಮಯ್ಯ ಅವ್ರು ಕನ್ನಡದಾಗ ಬರ್ದಾರ, ತೆಲುಗುದಾಗ ಬರ್ದಾರ, ಮರಾಠಿಯಾಗ ಬರ್ದಾರ ಅವರು. ಅದು ಯಾವ್ದು ಇದರಿಂದ ಕಾಶ್ಮೀರ್ಲಿಂದ ಬಂದ್ರು. ಅವ್ರು ಎದ್ರಾಗ ಬರ್ದಾರ? ಅವರು ಮೋಳಿಗೆ ಮಾದೇವಿ ಭೂಪಾಲ ಅವರೆಲ್ಲರೂ ಕಾಶ್ಮೀರ ಮಹಾರಾಜರು ಕಾಶ್ಮೀರಿ ಲ್ಯಾಂಗ್ವೇಜ್ ನಾಗ ಬರ್ದಾರ, ಕನ್ನಡದಾಗ ಬರ್ದಾರ ಅವರೆಲ್ಲ ವಚನಗಳು. ತಮಿಳುನಾಡಿನಿಂದ ಬಂದಂತ ಮಾದಾರ ಚೆನ್ನಯ್ಯ ಎಲ್ಲರೂ ಕನ್ನಡದಾಗೆ ಬರ್ದಾರ. ಬೇರೆ ಭಾಷೆದಾಗ ಏನಾರ ಬರ್ದಾರೇನ್ರಿ? ಎಷ್ಟು ಕಷ್ಟಪಟ್ಟಾರ ಆಗಿನ ಕಾಲದವ್ರು. ಇಲ್ಲಂತೂ ಬೇರೆ ಭಾಷೆದವ್ರು ಯಾರು ಇಲ್ಲ, ಎಲ್ಲರೂ ಕನ್ನಡದವರೇ ಇದ್ದೀರಿ. ಅದೊಂದು ನನ್ನ ಪುಣ್ಯ. ಬೇರೆ ಭಾಷೆದವ್ರು ಇದ್ರೆ ನಾನು ಅವ್ರಿಗೆ ಭಾಷೆ ಕಲಿಸ್ಬೇಕಾಗ್ತೈತಿ. ಎಲ್ಲರೂ ಕನ್ನಡ ಬಲ್ಲವ್ರು ಅದರಿ. ಕನ್ನಡ ಇಲ್ಲಿ ನಮ್ಮ ಸತ್ಸಂಗದೊಳಗೆ ಕನ್ನಡ ಕಲೀಲೇಬೇಕು, ಕನ್ನಡ ಬರಲೇಬೇಕು. ಕನ್ನಡ ಬರ್ಲಾರ್ದವ್ರಿಗೆ ಒಳಗೆ ಕರ್ಕೊಂಡ್ರು ಸಹಿತ ಅವ್ರು ಕನ್ನಡ ಕಲಿಬೇಕು. ನಮ್ಮ ಬಸವಾದಿ ಶರಣರು ಮಾಡಿದ ಕೆಲಸನೇ ಅದೇ ಮಾಡ್ಯಾರ. ಮೊದಲ ಭಾಷಾಭಿಮಾನ. ಅಯ್ಯೋ ನೀವು ಯಾವ್ಯಾವ ಭಾಷೆಯಿಂದರೆ ಬರ್ರಿ, ಯಾವ ಭಾಷೆಯಿಂದ ಬಂದ್ರು ನಿಮ್ ಭಾಷೆದಾಗೆ ಬರ್ಕೋರಿ ಅಂತ ಬಿಟ್ಟಿಲ್ಲ. ಅವ್ರಿಗೆ ಕನ್ನಡದಾಗ ಬರ್ತಾರ ಅವ್ರು ವಚನಗಳು. ತಿಳ್ಕೋರಿ ಇದೆಲ್ಲ ಕನ್ನಡದ ಮಹತ್ವ ಏನದು ಅಂತೇಳಿ. ಹೀಗಾಗಿ ಏನಾಯ್ತು, ಇಲ್ಲಿ ಏನ್ ಹೇಳಕತ್ತಿದ್ದೆ ನಾ ನಿಮ್ಗೆ ಸ್ವಲ್ಪ ನೆನಪು ಮಾಡಿಕೊಡ್ರಿ. ಕನ್ನಡ ಭಾಷೆ ಅದಕ್ಕಿಂತ ಪುರುಷಾರ್ಥಗಳು ನಿಮ್ದು ಏನು ಅರ್ನಿಂಗ್ ಅದ, ಮೆಥಡ್ ಆಫ್ ಅರ್ನಿಂಗ್, ಗಳಿಕೆ ವಿಧಾನ. ಗಳಿಕೆ ವಿಧಾನ ಏನದ? ಕಾಮ, ಅರ್ಥ ಅಂತದವಿಲ್ಲ. ಅರ್ಥನೇ ಗಳಿಕೆ ವಿಧಾನ. ಮುಂದೆ ಕಾಮ ಅಂತ ಏನದಲ್ಲ, ಉಳಿಕೆ ಮತ್ತು ಬಳಕೆ. ಅದರೊಳಗೆ ಒಂದಿಷ್ಟು ಉಳಿಸ್ಬೇಕು, ಒಂದಿಷ್ಟು ಬಳಸಬೇಕು. ಅದೇ ಕಾಮ. ಭವಿಷ್ಯಕ್ಕಾಗಿ ಒಂದಿಟ್ಟು ಬೇಕು, ಮತ್ತೆ ಈ ಸದ್ಯಕ್ಕೆ ಒಂದಿಷ್ಟು ಖರ್ಚು ಮಾಡಬೇಕು. ಇದು ಹೆಂಗ್ ಖರ್ಚು ಮಾಡಬೇಕು, ಎದಕ್ಕೆ ಖರ್ಚು ಮಾಡಬೇಕು, ಎಂತ ಉಳಿತಾಯ ಮಾಡಬೇಕು, ಎದ್ರ ಸಲುವಾಗಿ ಉಳಿತಾಯ ಮಾಡಬೇಕು, ಅವೆಲ್ಲ ಅರ್ಥ ಮಾಡಿಕೊಂಡು ಅದನ್ನು ಮಾಡದೇ ಕಾಮ. ನಮ್ಮ ಇಚ್ಛೆಗಳನ್ನು ಈಡೇರಿಸಿಕೊಳ್ಳಕ್ಕೆ ಅದ ಇಲ್ಲ ನಮ್ಮ ಅರ್ಥ ಸಂಪತ್ತು. ಎಂತ ಇಚ್ಛೆಗಳು ಈಡೇರಿಸ್ಕೋಬೇಕು, ಎಂತದ್ರ ಸಲುವಾಗಿ ಎಷ್ಟು ಖರ್ಚು ಮಾಡಬೇಕು, ಎಲ್ಲ ಈ ಖರ್ಚು ಮಾಡುವಾಗ ಸಹಿತ, ಗಳಿಕೆ ಮಾಡುವಾಗ ಮತ್ತು ಖರ್ಚು ಮಾಡುವಾಗ ಅದಕ್ಕೆ ದಾಸೋಹ ಅಂದ್ರೆ. ಕಾಮ ಅಂದ್ರೆ ಮತ್ತಿನ್ನೇನಿಲ್ಲ, ದಾಸೋಹ. ಅರ್ಥ ಅಂತಂದ್ರೆ ಕಾಯಕ. ಇವು ಲಕ್ಷ್ಯ ಎಲ್ಲಿರ್ಬೇಕು? ದಾಸೋಹ ಮಾಡುವಾಗ ಲಕ್ಷ್ಯ ಎಲ್ಲಿರ್ಬೇಕು? ಮೋಕ್ಷದ ಕಡೆ. ಗಳಿಕೆ ಮಾಡುವಾಗ ಲಕ್ಷ್ಯ ಎಲ್ಲಿರ್ಬೇಕು? ಮೋಕ್ಷದ ಕಡೆ. ಧರ್ಮಾತ್ಮರಾಗಿ ಬಾಳುವಾಗ ಲಕ್ಷ್ಯ ಎಲ್ಲಿರ್ಬೇಕು? ಮೋಕ್ಷದ ಕಡೆ. ಈಗ ಲಕ್ಷ್ಯವನ್ನ ಮೋಕ್ಷದ ಕಡೆ ಇಟ್ಕೊಂಡೆ ನಾವೇನೆಲ್ಲ ಮಾಡ್ಬೇಕು. ನಾ ಮಾಡ್ತಾ ಇರೋ ಕೆಲಸ ಇದು ಮೋಕ್ಷದ ಕಡೆ ಕರ್ಕೊಂಡು ಹೋಗ್ಲಕತ್ತದೋ ಬಂಧನದ ಕಡೆ ಕರ್ಕೊಂಡು ಹೋಗ್ಲಕತ್ತದೋ? ಅವ್ರಿಗೆ ಪಕ್ಕ ಗೊತ್ತಾಗ್ಯದ, ನಾವು ಏನ್ ಕರ್ಮ ಉಪಾಸನೆ ಮಾಡೀವಿ ಇವು ನಮಗ್ ಮೋಕ್ಷದ ಕಡೆ ಕರ್ಕೊಂಡು ಹೋಗ್ತಾ ಇಲ್ಲ, ಇವು ನಮ್ಗೇನ್ ಮಾಡ್ಲಕತ್ತವ? ಬಂಧನದ ಕಡೆ ಕರ್ಕೊಂಡು ಹೋಗ್ಲಕತ್ತವ. ಅದೆಂತ ಡೈಲಾಗ್ ಅದ ಗೊತ್ತಾ? ಅದು ಅವ್ರ ಅಧಿಕ ಜಗಪಾಸಿ ಧಾರಿ. ಜಗಪಾಸಿ ಅಂದ್ರೆ ಲೌಕಿಕವಂತ ಹಗ್ಗ.
ಹಾಕಿ ನಮಗ್ ಮತ್ತೆ ಬಿಗದವ್ ಇನ್ನೊಂದಿಟ್ಟು ಲೌಕಿಕದೊಳಗೆ ತಂದು ಬಿಗದವಂತ ಕಟ್ಟಿ ಹಾಕಿ ಮತ್ತೆ ಒಳ್ಳಿದ್ರಾಗೆ ಕಟ್ಟಿ ಹಾಕ್ಲಕತ್ತವ ನಮಗ ಅಂತೇಳಿ ಇದರಿಂದ ನಾವು ಮುಕ್ತ ಆಗೋದು ಹೆಂಗ ಅಂತ ಅವ್ರು ಕೇಳಕತ್ತಾರ. ಈ ಲೌಕಿಕ ಕಾಮನೆಗಳನ್ನ ಇಟ್ಕೊಂಡು ನಾವು ಕರ್ಮ ಉಪಾಸನೆಗಳ ಮಾಡಿ ಇನ್ನೊಂದಿಟ್ಟು ಅದೇ ತೆಗನ ಬಿದ್ದು ಅಡ್ಡಾಡ್ಲಕತ್ತೀವಿ. ಇದು ಹಿಂಗೆ ಎಲ್ಲಿ ತನಕ ನಮಗೆ ಇದರಿಂದ ಹೊರಗೆ ಬರುವಂತ ಒಂದು ಮೋಕ್ಷ ಶಾಶ್ವತವಾದಂತ ಒಂದು ಧ್ಯಾನ ಕೊಡ್ರಪ್ಪ, ನಾಶ ಆಗಂತ ಸಾಧನ ಬೇಡ, ನಮಗ ಅವಿನಾಶಿ ಆದಂತ ಸಾಧನ ಕೊಡ್ರಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳಕತ್ತಾರ. ನಾವು ಪರಮಾನಂದವನ್ನು ಬಯಸುತ್ತಿದ್ದೇವೆ. ಜನನ ಮರಣ ದುಃಖ ನಿವೃತ್ತಿ ಮತ್ತು ಪರಮಾನಂದ ಪ್ರಾಪ್ತಿ, ಈ ರೀತಿಯಾಗಿ ಎರಡು ಇಚ್ಛೆಗಳಿದ್ದೇವೆ. ಎಂದ ದುಃಖ ನಿವೃತ್ತಿ, ಜನನ, ಜೀವನ, ಮರಣ, ಮೂರು ರೀತಿ ದುಃಖದವಿಲ್ಲ. ಹುಟ್ತೀವಿ, ಬದುಕ್ತೀವಿ, ಸಾಯ್ತೀವಿ. ಹುಟ್ಟಾಗೂ ಅಳ್ಕೊತ, ಜೀವನ ಮಾಡಾಗೂ ಅಳ್ಕೊತ, ಸಾಯಾಗೂ ಅಳ್ಕೊತ, ದುಃಖದಾಗೆ ಇರ್ತೀವಿ. ನಾವು ಹೋಗ್ಬೇಕಂತ ಸುಮ್ಮೋತೀವೇನು, ಇದೆಲ್ಲ ಮಾಡಿ ಬಿಟ್ಟು ಹೋಗ್ಬೇಕಲ್ಲ ಅಂತ ಹೇಳ್ತೀವಿ. ಯಾಕೆ ಬಂದೀವಿ, ಏನ್ ಮಾಡ್ಬೇಕಂತ ಗೊತ್ತಿರ್ಲಾರ್ದಕ್ಕ ಹುಟ್ಟು ಬಂದ್ಮೇಲೆ ಅಳ್ತೀವಿ. ಇಡೀ ಜೀವನ ಎಲ್ಲ ಏನದ ಏನದಿವೆ ಗೊತ್ತಿರ್ಲಾರ್ದೆ ಸುಮ್ಮನೆ ಏನೇನಾರ ಆಜು ಬಾಜುದವ್ರಿಗೆ ನೋಡಿ ಏನೇನೋ ಆಸೆ ಪಟ್ಟು ಅಳ್ತಿರ್ತೀವಿ. ಈ ರೀತಿಯಾಗಿ ಈ ದುಃಖ ಹೋಗ್ಬೇಕು, ಪರಮಾನಂದ ಪ್ರಾಪ್ತಿ ಆಗ್ಬೇಕು. ಈ ರೀತಿಯಾಗಿ 2-3 ಇಚ್ಛೆಗಳದಾವ. ಶಾಶ್ವತವಾದಂತ ಸಾಧನೆ ಇರಬೇಕು. ಮೊದಲ ಭವದುಃಖ ನಿವೃತ್ತಿಯ ಬಗ್ಗೆ ಹೇಳಿಕೊಂಡಿದ್ದಾನೆ. ಫಸ್ಟ್ ಏನ್ ಮಾಡ್ಕೊಳ್ಳೋಣ, ದುಃಖ ನಿವೃತ್ತಿ. ಆಮೇಲೆ ಏನ್ ಮಾಡೋಣ, ಯಾವುದರಿಂದ ಆ ದುಃಖ ನಾಶವಾಗುತ್ತದೋ ಅದನ್ನು ಕುರಿತು ಹೇಳಿ. ನನಗ ಮೊದಲ ದುಃಖ ನಿವೃತ್ತಿ ಬೇಕಾಗ್ಯದ. ದುಃಖ ನಿವೃತ್ತಿ ಆಗ್ಬೇಕಾಗ್ಯದ ಅನ್ನೋದು ಫಸ್ಟ್ ಸ್ಟೆಪ್, 1 ಪಾಯಿಂಟ್ ಪ್ರೋಗ್ರಾಮ್. ದುಃಖ ನಿವೃತ್ತಿ ಆಗ್ಬೇಕಾದ್ರೆ ಹೆಂಗ್ ಆಗ್ತದ, ಹೆಂಗ್ ಮಾಡ್ಕೋಬೇಕು ಅನ್ನೋದು ಸೆಕೆಂಡ್ ಸ್ಟೆಪ್. 3ನೇ ಸ್ಟೆಪ್ ಏನದ, ಪರಮಾನಂದ ಪ್ರಾಪ್ತಿ ಮಾಡ್ಕೋಬೇಕು ಅಂತ 3ನೇ ಸ್ಟೆಪ್. ಪರಮಾನಂದ ಹೆಂಗ್ ಪಡ್ಕೋಬೇಕು ಅಂತ 4ನೇ ಸ್ಟೆಪ್. ಈ ರೀತಿ 4 ಸಾಧನಾ ವಿಧಾನದ ಕೇಳಕತ್ತಾನ. ದುಃಖ ನಿವೃತ್ತಿ ಆಗಬೇಕು ನನ್ನ ಇಚ್ಛೆ, ಆದರೆ ದುಃಖ ಹೇಗೆ ನಿವೃತ್ತಿ ಮಾಡ್ಕೋಬೇಕು ಅನ್ನೋದು 2ನೇ ಪಾಯಿಂಟ್ ನೀವು ಹೇಳ್ರಿ. ಮತ್ತೆ ಪರಮಾನಂದ ಪ್ರಾಪ್ತಿ ಮಾಡ್ಕೋಬೇಕು ಅನ್ನೋದು ನನ್ನ ಇಚ್ಛೆ. ಈ ಇಚ್ಛೆಯನ್ನ ಹ್ಯಾಂಗ್ ಪರಮಾನಂದ ಪ್ರಾಪ್ತಿ ಮಾಡ್ಕೋಬೇಕು ಅನ್ನೋದು 4ನೇ ಪಾಯಿಂಟ್ ನೀವು ಹೇಳ್ರಿ. ಹ್ಯಾಂಗ್ ಮಾಡೋದು ಅಂತ ಸ್ವಲ್ಪ ತಿಳಿಸ್ತೀರಿ ನಮಗ. ನಾವು ಯಾವಾಗ ಅನುಗ್ರಹ ಮಾಡುತ್ತೀರೋ ಆವಾಗ ನಮಗೆ ಮೋಕ್ಷ ಆಗ್ತದೆ. ನಾವು ಯಾವಾಗ ಬೇಕಾವಾಗ ಏನ್ ಬೇಕದು ಕೇಳಿದಾಗ ನೀವು ಏನ್ ಬೇಕಾದ್ರು ಹೇಳಿದ್ರೆ ಆಗಂಗಿಲ್ಲ. ಇವ್ರಿಗೆ ಮೋಕ್ಷ ಆಗ್ಬೇಕು, ಇವ್ರು ಮೋಕ್ಷಕ್ಕೆ ಬಂದಾರ, ಪರಿಪಕ್ವ ಆಗ್ಯಾರ ಅಂದಾಗ ಗುರು ಏನ್ ಮಾಡ್ತಾರ, ಅವ್ರಿಗೆ ಉಪದೇಶ ಮಾಡ್ತಾರ. ಉಪದೇಶ ಮಾಡಿದಾಗ ಮೋಕ್ಷ ಆಗ್ತದ. ಇನ್ನು ಅಪಕ್ವವಾದವರಿಗೆ ಮೋಕ್ಷ ಆಗಲಿ, ಮೋಕ್ಷ ಆಗ್ತದೆ. ಪರಿಪಕ್ವ ಆದವರಿಗೆ ಮೋಕ್ಷ ಆಗ್ತದೆ. ಈ ರೀತಿಯಾಗಿ ನಮಗೆ ಶಾಶ್ವತವಾದ ಸಾಧನಾ ವಿಧಾನ ಬೇಕಾಗ್ಯದ. ನಾವು ಮಾಡಿದ ಸಾಧನೆ ನಾಶ ಆಗಬಾರ್ದು. ದಿ ನಾಲೆಜ್ ಒನ್ಸ್ ಪ್ರೊಡ್ಯೂಸ್ಡ್ ಈಸ್ ಪ್ರೊಡ್ಯೂಸ್ಡ್ ಫಾರ್ ಎವರ್. ಬರ್ಕೊಳ್ರಿ, ದಿ ನಾಲೆಜ್ ಬ್ರಹ್ಮಜ್ಞಾನ. ದಿ ನಾಲೆಜ್ ಅಂದ್ರೆ ಬ್ರಹ್ಮಜ್ಞಾನದ ಬಗ್ಗೆ ಹೇಳಕತ್ತಾರ ಇಲ್ಲಿ. ದಿ ನಾಲೆಜ್ ಒನ್ಸ್ ಪ್ರೊಡ್ಯೂಸ್ಡ್ is produced forever. ನೀವು ಬ್ರಹ್ಮಜ್ಞಾನವನ್ನ ನಿಮ್ಮೊಳಗೆ ಉಂಟು ಮಾಡ್ಕೊಂಡಿರ್ತೀರಲ್ಲ, ಅದು ಫಾರೆವರ್ ಅಂದ್ರೆ ಸರ್ವಕಾಲಿಕವಾಗಿ ಜನ್ಮ ಜನ್ಮಾಂತರಕ್ಕೆ ನಿಮ್ ಜೊತೆಗೆ ಬರ್ತದೆ. ನೀವು ಈ ಒಂದು ಸತ್ಸಂಗಕ್ಕೆ ಬಂದು ಮುಟ್ಟಬೇಕಾದ್ರ ಎಷ್ಟೋ ಜನ್ಮಗಳಲ್ಲಿ ಜ್ಞಾನದ ಸಾಧನೆ ಮಾಡಿ 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 ಅವು ಹಂಗೇ ನಿಮ್ಮೊಳಗೆ ಜ್ಞಾನದ ಮಟ್ಟ ಏರ್ಕೋತ್ 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 ಇಲ್ಲಿಗೆ ಬಂದತ್ತೆ. ಇಲ್ಲಿಗೆ ಬಂದು ಮುಟ್ಟೇರಿ. ಸುಮ್ನೆ ಒಂದೇ ಜನ್ಮದಾಗ ಏನಾರು ಮಾಡ್ತೀನಿ ಅನ್ನೋ ಮಾಡ್ಲಕ್ಕಾಗ್ತದೇನು? ಆಗಂಗಿಲ್ಲ.
ಇಲ್ಲಿ ತನಕ ಬಂದು ಮುಟ್ಟಿ ಅವು ಮಾಡ್ಕೊಂಡು ಹುಡುಗರು LKG UKG ಮಾಡಿ 1ನೇ ಕ್ಲಾಸ್ನಿಂದ 10ನೇ ಕ್ಲಾಸ್ ತನಕ ಓಡ್ತಾರೆ. ಒಂದೇ ಸಲ ಅಷ್ಟು ಮಾರ್ಕ್ಸ್ ತಗೋಬೇಕು, ಇಷ್ಟು ಮಾರ್ಕ್ಸ್ ತಗೋಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು. PUC ಮತ್ತೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂದ್ರೆ ಏನದು ಕರ್ಮ ಉಪಾಸನೆಗಳು ಅವೆಲ್ಲ ಓಷ್ಟು ಮಾಡಿದ್ಮೇಲೆ PUC ಸೆಕೆಂಡ್ ಇಯರ್ ಮುಗಿದ್ಮೇಲೆ ಒಂದು ಇಂಜಿನಿಯರಿಂಗೋ ಮೆಡಿಕಲ್ ಮತ್ತಿನ್ನ ಅವ್ರ ಇಚ್ಛೆಗೆ ಬೇಕಾದಂಥದ್ದು ಒಂದು ಯಾವುದೋ ಕೋರ್ಸ್ ಪಡ್ಕೋತಾರೆ. ಕೋರ್ಸ್ ಪಡ್ಕೊಂಡ್ಮೇಲೆ ಆಯ್ತು ನಮಗೆ ಬೇಕಾಗಿದ್ದು ಒಂದು ಮೆಡಿಕಲ್ ಸೀಟ್ ಸಿಕ್ಕದಷ್ಟು ಹೇಳಕ್ಕೆ ಕುಂದ್ರಲಿಕ್ಕಾಗ್ತದೇನ್ರಿ? ಆಯ್ತು ಡಾಕ್ಟರ್ ಆಗ್ಬಿಡ್ತಾರೆ ಸಿಕ್ಕ ಕೂಡ್ಲೇನೆ. ಮೆಡಿಕಲ್ ಸೀಟ್ ಸಿಗೋಣ ಡಾಕ್ಟರ್ ಆಗ್ತಾರ, ಇಂಜಿನಿಯರಿಂಗ್ ಸೀಟ್ ಸಿಕ್ಕೊಂಡೆ ಇಂಜಿನಿಯರ್ ಆಗ್ತಾರ. ಇಲ್ಲಿ ತನ ಹೆಂಗ್ ಲವಲವಿಕೆಯಿಂದ ಮಾಡ್ಕೊಂಡು ಬಂದಾರ, ಮುಂದನು ಅದೇ ಲವಲವಿಕೆಯಿಂದ ಆ ಸಂಬಂಧಪಟ್ಟಂತ ಕ್ಷೇತ್ರದಲ್ಲಿ ತಮ್ಮ ಸಾಧನೆ ತಿಳ್ಕೊಳ್ಬೇಕು, ತಮ್ಮಲ್ಲಿರೋ ಬುದ್ಧಿ ಉಪಯೋಗ ಮಾಡಿ ಆ ಕ್ಷೇತ್ರಕ್ಕೆ ಶ್ರೀಮಂತಗೊಳಿಸುವುದಕ್ಕೆ ಉಪಾಯಗಳನ್ನು ಮಾಡಬೇಕು. ಈ ರೀತಿಯಾಗಿ ಇಲ್ಲಿ ಏನಾಗ್ಯದಪ್ಪ ಅಂತಂದ್ರೆ ಈ ಪುಣ್ಯಾತ್ಮ ತನ್ನ ಇಚ್ಛೆಯನ್ನ ಹೇಳ್ದ, ಒಳಗ ಮೋಕ್ಷದ ಇಚ್ಛೆ ಇಟ್ಕೊಂಡು ಮ್ಯಾಲ ಗುರುವಿನ ಸ್ತುತಿ ಮಾಡ್ಲಕತ್ತಾನ. ತನ್ನ ಪರಿಸ್ಥಿತಿಯನ್ನ ಎಲ್ಲ ತಿಳಿಸಿ ಹೇಳಕತ್ತಾನ. ಅಜ್ಞಾನಿ ಅದೀನಿ, ನಾವು ಹೊತ್ತಾಗಿದೀವಿ, ಏನೆಲ್ಲ ಸುತ್ತಿ ಬಳಸಿ ಕಡೆಗೆ ನನ್ನ ಮನಸ್ಸಿನಾಗ ಏನಿದ್ದು ಹೇಳ ಮೋಕ್ಷದ ಅಪೇಕ್ಷೆ ಉಳ್ಳವರಾಗಿ ಬಂದೀವಿ ಅಂತೇಳಿ ಅಲ್ಲಿಂದ ಇಲ್ಲಿ ತನಕ ದಿನ 1-2 ದೋಹ ಓದ್ತಾರೆ. ಆಕ್ಚುಲ್ ಏನತ್ತೆ ಕರೆಕ್ಟ್ ಗೊತ್ತಾಗಲಾಗ್ಯದ, ಯಾಕೆ ಹಿಂಗಾಗ್ಲಕತ್ತು ಅಂದ್ರೆ ಉಪೋದ್ಘಾತ ನಡೆದು. ಅಲ್ಲಿ ಉಪೋದ್ಘಾತ ಅಂದ್ರೆ ಹೇಳಬೇಕಾದ ವಿಷಯವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಸತ್ ಸಂಬಂಧಿ ವಿಚಾರಗಳನ್ನ ಸುತ್ತಿ ಬಳಸಿ ಹೇಳುವುದು. ಒಂದೇ ಸಲ ಹೋಗಿ ಗುರುಗಳು ಏನ್ ಬೇಕಪ್ಪ ನೀನು ಮೋಕ್ಷ ಬೇಕಪ್ಪ ನನ್ನ ಮೋಕ್ಷ ಕೊಟ್ಬಿಡ್ತಾರೇನು? ಸೂಕ್ಷ್ಮವಾಗಿ ಒಬ್ರಿಗೊಬ್ರು ಹೇಳ್ಕೊಂಡು ಕೇಳ್ಕೊಂಡು ಆವಾಗ ಗುರುವಿಗೆ ಗೊತ್ತಿಲ್ಲೇನು ಇವ್ರಿಗೆ ಮೋಕ್ಷ ಬೇಕಾಗಿ ಬಂದಾರಂತ. ಗುರುವಿಗೂ ಅದು ಗೊತ್ತದ, ಶಿಷ್ಯನಿಗೂ ಅದು ಗೊತ್ತದ. ಆದ್ರ ಇಲ್ಲಿ ಏನಾಗಬೇಕಿಲ್ಲ, ಮುಂದೆ ಕೂತು ಕೇಳೋರಿಗೆ ಗುರುವಿನ ಹತ್ರ ಹೋದ್ರ ಯಾವ ರೀತಿ ಇರಬೇಕು, ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಮಾತಾಡಬೇಕು, ಎಲ್ಲ ಶಿಷ್ಟಾಚಾರಗಳನ್ನು ಇಲ್ಲಿ ಕಲಿಸಿಕೊಟ್ರು. ಇದಕ್ಕೇನಂತಾರ, ಇದೇ ಉಪೋದ್ಘಾತ. ಹೇಳಬೇಕಾದ ವಿಷಯವನ್ನು ಮನಸ್ಸಿನೊಳಗಿಟ್ಟುಕೊಂಡು ಇಷ್ಟೊಂದು ಸುಮಾರು 30 ದೋಹಾಕ್ ಬಂದು ಮುಟ್ಟಿರಿ. 30 ದೋಹಾಕ್ ಬಂದು ಮುಟ್ಟಿದ ಮೇಲೆ ಗುರು ವಾಕ್ಯ ಮಹಾವಾಕ್ಯದ ಉಪದೇಶ 115ನೇ ವಿಷಯಾಂಕ ವಿಚಾರಸಾಗರ ಎಲ್ಲಿ ಚಾಲು ಆಯ್ತು? ವಿಷಯಾಂಕ 115 ಚಾಲು ಆಗ್ಯದ. ಸುಮಾರು 114 ವಿಷಯಾಂಕಗಳೆಲ್ಲ ಉಪೋದ್ಘಾತನೇ ಅದಾವೆ. ಸುತ್ತಿ ಬಳಸಿ ಈಗ ಗುರುವಿನ ಹತ್ರ ಬಂದು ಈ ರೀತಿಯಾದಂತಹ ಒಂದು ಸ್ಥಿತಿಯೊಳಗದನೀಗ. ಮೋಕ್ಷದ ಇಚ್ಛೆಯು ಭ್ರಾಂತಿಯಿಂದ ಹುಟ್ಟಿದ ಮೂಲಕ ಮಹಾವಾಕ್ಯದ ಉಪದೇಶ. ಮೋಕ್ಷ ಬೇಕಂತ ಅಂತಾನ ಹೆಂಗದಂದ್ರ ಭ್ರಾಂತಿಯಿಂದ ಹುಟ್ಟಿದ್ದದು. ಭ್ರಾಂತಿ ದೂರ ಆಗ್ಬೇಕಲ್ಲ, ಅದೆಲ್ಲ ಮುಂದೆ ಹೇಳ್ತಾನೆ ಏನಂತ. ದೋಹ 30ನೇ ದೋಹ ಏನದಂದ್ರ ಮೋಕ್ಷ ಬೇಕು. ಭ್ರಾಂತಿ ಇದ್ದವರಿಗೆ ಬೇಕು, ಭ್ರಾಂತಿ ಇರ್ಲಾರ್ದವ್ರಿಗೆ ಬೇಕು. ಭ್ರಾಂತಿ ಇದ್ದವ್ರಿಗೆ ಮೊದಲು ಭ್ರಾಂತಿ ಸಂಸಾರ ಭ್ರಾಂತಿ ಬಿಡಿಸಿ ಆಮೇಲೆ ಮೋಕ್ಷದ ಇಚ್ಛೆಯನ್ನು ಸಾರ್ಥಕ ಮಾಡಬೇಕು. ಮೂವತ್ತನೇ ದೋಹ.
ಏನ್ ಹೇಳ್ತಾರ ಅನ್ನೋ ವಿಚಾರವನ್ನ ಏನ್ ಮಾಡ್ಬೇಕು, ನಾಳೆ ಕೇಳೋಣ. ನಾಳೆ ಕೇಳೋದಂದ್ರೆ ನಾಳೆ ಏನಾಗ್ತದಪ್ಪ ಅಂದ್ರೆ ಗುಲ್ಬರ್ಗಕ್ಕೆ ಹೋಗ್ತಾ ಇದ್ದೀವಿ. ನಾಳೆ ಸಂಜೆ ಪಾಠದಾಗ ಕೇಳಬಹುದು. ಈ ಬೆಳಗಿನ ಪಾಠದೊಳಗ ಏನು ಮಾಡಕ್ಕಾಗಲ್ಲ. ಬೆಳಗ್ಗೆ ಟ್ರೈನಿಗೆ ಹೋಗ್ತೀವಿ, ನೀವೇ ನಡೆಸ್ಬೇಕು. ಏನ್ ಮಾಡ್ಬೇಕು, ರೂಢಿ ಪಾಠಗಳನ್ನ ನಡೆಸ್ಬೇಕು. ನಾಳೆ ರೂಢಿ ಪಾಠಗಳನ್ನ ನಡೆಸಿ ಶಿವರಾತ್ರಿ ದಿವಸ ಏನ್ ಮಾಡ್ತೀರಿ, ದೋಹಾಗಳ ಗಾಯನಗಳನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಚಂದ ರಾಗಬದ್ಧವಾಗಿ ಹಾಡ ರೂಢಿ ಮಾಡ್ಬೇಕು. ಚಿಂತನ ಬಿಡ್ರಿ, ಸುಮ್ಮನೆ ದೋಹಾಗಳು ಹಾಡ್ರಿ. ಒಂದು 5 ದೋಹಾಗಳು ಬರ್ಕೋರಿ, ಹಾಡ್ರಿ. ಈಗ ವಿಚಾರ ಸಾಗರದ್ದು 29ನೇ 30ನೇ ದೋಹಕ್ಕೆ ಬಂದಿರಿ. ವಿಚಾರ ಸಾಗರದ್ದು 30ನೇ ದೋಹಕ್ಕೆ ಬಂದಿರಿ. 5 ದೋಹಾಗಳನ್ನ ಬರ್ಕೊಂಡು ಅವುಗಳನ್ನ ರಾಗಬದ್ಧವಾಗಿ ಹಾಡುವ ರೂಢಿ ಮಾಡ್ಕೊಳ್ರಿ. ಉಪವಾಸ ಇರ್ತೀವಿ, ಶಕ್ತಿ ಬೇಕಲ್ರಿ, ಮತ್ತ ಬರಿಬೇಕಲ್ಲ, ಹೆಂಗ್ ಮಾಡ್ಬೇಕು, ಬುಕ್ ಇಲ್ಲ, ಅದು ಇಲ್ಲ ಅಂತಂದ್ರ ವಿಚಾರ ಚಂದ್ರೋದಯದೊಳಗಿನ ದೋಹಾಗಳು ಬರ್ಕೊಳ್ರಿ. ಬರ್ಕೊಂಡು ದೋಹಾ ಗಾಯನ ಮಾಡ್ರಿ. ವಿಚಾರ ಚಂದ್ರೋದಯ ಬುಕ್ ಅಂತ ಎಲ್ಲರ ಬಲ್ಲಿ ಅದಾವ. ದೋಹಾಗಳು ತಗೊಂಡು ಒಟ್ಟ ಅದ್ರೊಳಗೆ ಏನಾಗಬೇಕು, ಬ್ರಹ್ಮದ ಸಾಧನೆ ಆಗುವಂತಹ ವಿಚಾರಗಳನ್ನ ನಾವು ಮಾಡ್ಬೇಕು. ಸ್ವರೂಪ ಸಾಧನೆ ಆಗ್ಬೇಕು ಅಂತ ವಿಚಾರಗಳನ್ನ ಮಾಡಿ, ಇಲ್ಲ ಏನೂ ಇಲ್ಲ ಅಂತಂದ್ರೆ ಸುಮ್ಮನೆ ವಿಶೇಷ ಅರ್ಥ ಚಂದ್ರಿಕೆ ಬುಕ್ ತಗೊಂಡು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಎಷ್ಟು ಸಾಧ್ಯ ಅದ ಅಷ್ಟು ಪಾರಾಯಣ ಮಾಡ್ರಿ. ವಿಚಾರ ಸಾಗರ ಬುಕ್ ಇದ್ದವರು ವಿಚಾರ ಸಾಗರ ಪಾರಾಯಣ ಮಾಡ್ರಿ. ವಿಚಾರ ಚಂದ್ರೋದಯ ಇದ್ದವರು ವಿಚಾರ ಚಂದ್ರೋದಯ ಪಾರಾಯಣ ಮಾಡ್ರಿ. ಕುಂತು ಓದ್ರಿ. ಫಸ್ಟ್ ಇಂದ ಎಷ್ಟು ಸಾಧ್ಯ ಅದ ಅಷ್ಟು ಓದ್ರಿ. ಸಂಧಿ ತನಕ ನಿಮ್ ಕಡೆಯಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ ಅದ ಒಟ್ಟ ವಿಚಾರ ಚಂದ್ರೋದಯ ವಿಚಾರ ಸಾಗರದಾಗ ಮುಳುಗ್ರಿ. ಖಾಲಿನೇ ಇರ್ತದ, ಸೂಟಿ ಇರ್ತದ. ನಾಳೆ ಸಂಜೆ ಪಾಠದೊಳಗೆ ಹೇಳ್ತೀನಿ ಇದೇನು ಉಪದೇಶ ಏನ್ ಚಾಲು ಆಗ್ತದ ಏನಾಗ್ತದ ಅನ್ನೋದು. ಅದನ್ನು ಸಾಧ್ಯ ಆದ ಎಲ್ಲೋ ನೋಡಿ ಹೇಳ್ತೀನಿ. ನಿಮ್ ಸಾಧನೆಗಳು ನೀವು ಮಾಡಿ. ಆದಷ್ಟು ವಿಚಾರ ಸಾಗರ ವಿಚಾರ ಚಂದ್ರೋದಯದೊಳಗಿನ ವಿಷಯಗಳನ್ನ ತಗೊಂಡು ನೀವು ಬ್ರಹ್ಮದ ಸ್ವರೂಪ ಸಾಧನೆಯಲ್ಲಿ ತೊಡಗಬೇಕು. ಶಿವರಾತ್ರಿ ಅಂತಂದ್ರೆ ನೀವೇ ಶಿವ ಸ್ವರೂಪ, ನೀವೇ ಶಿವ ಸ್ವರೂಪರು. ನಿಮ್ಮ ಬಗ್ಗೆ ನೀವು ಬೆಳಕು ಮಾಡ್ಕೊಳ್ಳೋದೇ ಶಿವರಾತ್ರಿ. ನೀವ್ ಯಾರು ಅನ್ನೋದು ಗೊತ್ತಿರ್ಲಾರ್ದಕ್ಕೆ ರಾತ್ರಿ ಒಳಗದಿರಿ. ಶಿವನೇ ರಾತ್ರಿ ಒಳಗದನ್ನ ಈ ಬೆಳಕು ಮಾಡ್ಕೋಬೇಕು. ನೀವ್ಯಾರು ಅಂತ ನೀವು ತಿಳ್ಕೊಂಡ್ರೆ ಅಲ್ಲೇ ನಿಮ್ಮ ಶಿವಯೋಗ ಸಾಧನೆಯಾಗಿ ನಿಮ್ಮ ಶಿವರಾತ್ರಿ ಜಾಗೃತ ಆಗ್ತದ, ಎತ್ತರ ಆಗ್ತದ, ಸಾರ್ಥಕ ಆಗ್ತದ ಅಂತ ಹೇಳುವ ಮೂಲಕ ನನ್ನ ಚಿಂತನವನ್ನ ನಿಮ್ಮೆಲ್ಲರ ಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ.